ನಾವಂತೆ. ಹೇ ಜಗದ್ರಕ್ಷಕ, ಈ ಜಗತ್ತೇ ಒಂದು ನ್ಯಾಯಾಲಯವಂತೆ. ಆ ನ್ಯಾಯಾಲಯಕ್ಕೆ ನೀನೇ ಅಧಿಪತಿಯಂತೆ. ಆದ್ರೆ ಈ ನಿನ್ನ ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಬೆಲೆನೇ ಇಲ್ವೇ? ಅನ್ಯಾಯವನ್ನು ಬಡಿದು ಹಾಕುವ ಅಧಿಕಾರನು ನಿನಗಿಲ್ವೇ? ಹೇ ದೇವ, ನೀನೇ ನಿರ್ಮಿಸಿದ ಈ ಜಗತ್ತಿನಲ್ಲಿ ಧರ್ಮ ತಲೆಬಾಗಿ ನಡಬೇಕೆ? ಧರ್ಮ ತಲೆ ತಗ್ಗಿಸಿ ನಡಿಬೇಕೆ? ಹೇ ಭಗವಂತ, ಬಡವನಾಗಿ, ದೀನದಲಿತನಾಗಿ, ಅಮಾಯಕನಾಗಿ ಭೂಮಿ ಮೇಲೆ ಹುಟ್ಟೋದೇ ತಪ್ಪ? ಹಾಗಾದ್ರೆ ಇಂದಿನ ಈ ಸ್ವಾರ್ಥಿ ಸಮಾಜದಲ್ಲಿ ನೀತಿಗಟ್ಟ ಶ್ರೀಮಂತರು ಬಡವರ ಮೇಲೆ ಮಾಡ್ತಾ ಇರೋ ಅನ್ಯಾಯ, ಅಧರ್ಮ, ಅತ್ಯಾಚಾರ, ಅನಾಚಾರಗಳನ್ನ ಕಂಡು ಕಾಣದಂತೆ ಸುಮ್ಮನೆ ಕುಳಿತಿರುವೆ ಅಲ್ಲ? ಯಾಕೆ ನೀನೊಮ್ಮೆ ಕಾಲ ಭೈರವನಾಗಿ ಅವತಾರ ಎತ್ತಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡಲಾರೆಯ ತಂದೆ? ಶಿಷ್ಟರನ್ನ ರಕ್ಷಣೆ ಮಾಡಲಾರೆಯ ತಂದೆ? ಈ ಭೂಮಿ ಬಣ್ಣದ ತೋರಿ ಆ ಶಿವನೇ ಕಾಲೇಜಲ್ಲಿ ಡ್ರಾಮಾ ಎಕ್ಸಾಮ್ ಎಷ್ಟೋ ಸ್ಫೂರ್ತಿ ಆಗ್ಬಿಟ್ಟು ಎಷ್ಟೋ ಜನಕ್ಕೆ ವ್ಯಕ್ತಿ. ನೀನು ಇವತ್ತು ಈ ರೋಡಲ್ಲಿ ರಾಜನ್ ತರ ಮೆರಬೇಕಾದ್ರೆ ನೀನು ಕತ್ತೆ ಈ ತರ ಅಲಿತಾ ಇದೆಯಲ್ಲ, ಏನ್ ಸೂರಜ್ ನಿನ್ ಪರಿಸ್ಥಿತಿ? ನನ್ನ ಗೋಳಿನ ಕಥೆಯನ್ನ ಏನು ಅಂತ ಕೇಳ್ತೀಯ? ನೋಡು, ಶ್ರೀಮಂತರು ಮಾಡಿರೋ ಮೋಸದ ಜಾಲದಲ್ಲಿ ನನ್ನ ತಂದೆ ಸಿಲುಕಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಕಣ. ಆತ್ಮಹತ್ಯೆ ಮಾಡಿ ನನ್ನನ್ನ ನಿರ್ಗತಿಕರನ್ನಾಗಿ ಮಾಡಿದ್ರು. ಹೀಗಿರುವಾಗ ನಾನು ಕಾಲೇಜಿಗೆ ಬಂದು ಸಾಧಿಸುವುದಾದ್ರೂ ಏನಿದೆ ಹೇಳು? ಕಾರಣ ಸೌರವ್, ನನ್ನ ತಂದೆ ಬಡವರಾದ್ರೂ ಕೂಡ ನನ್ನ ಎಲ್ಲ ದಾಯಾದಿ ಬಂಧುಗಳು ಒಟ್ಟಿಗೆ ಇರಬೇಕು ಎಂಬ ಅನುಕಂಪದಿಂದ ತನ್ನಲ್ಲಿರುವ 3 ಎಕರೆ ಹೊಲದಲ್ಲೇ ಅವರೆಲ್ಲರಿಗೂ ಗುಡಿಸಲು ಕೊಟ್ಟುಕೊಂಡು ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಆದರೆ ಆ ಸ್ವಾರ್ಥಿ ದುಷ್ಟ ಚಕ್ರವರ್ತಿ ಅದೇ ಜಮೀನಿನಲ್ಲಿ 5 ಸ್ಟಾರ್ ಹೋಟೆಲ್ ಕಟ್ಟಬೇಕು ಎಂಬ ನನ್ನ ತಂದೆಗೆ ಕುಡಿತದ ಚಟ ಹಚ್ಚಿಸಿ ಕುಡಿತದ ನಶೆಯಲ್ಲಿರುವಾಗ ಖಾಲಿ ಬಾಂಡ್ ಪೇಪರ್ ಮೇಲೆ ಹೆಬ್ಬೆಟ್ಟಿನ ಗುರುತನ್ನು ಹಾಕಿಸಿಕೊಂಡು ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಮಾಡಿಕೊಂಡು ನನ್ನ ತಂದೆಯೇ ಹೊಲವನ್ನು ಮಾರಿದರೆಂದು ಸುಳ್ಳು ಸುದ್ದಿ ಹಬ್ಬಿಸಿ ಗುಡಿಸಲು ಕಟ್ಟಿಕೊಂಡು ಉಳಿದಂತ ಎಲ್ಲ ದಾಯಾದಿ ಬಂಧುಗಳನ್ನ ಮನೆಯಿಂದ ಹೊರ ಹಾಕಿ ಅವರನ್ನೆಲ್ಲ ನಿರ್ಗತಿಕರನ್ನಾಗಿ ಮಾಡಿಬಿಟ್ಟ. ಆಗ ನನ್ನ ಬಂಧುಗಳೆಲ್ಲರೂ ಈ ಸ್ಥಿತಿಗೆ ನನ್ನ ತಂದೆಯೇ ಕಾರಣನೆಂದು ತಿಳಿದು ಊರಿನವರೆಲ್ಲ ನನ್ನ ತಂದೆಯನ್ನು ಅವಮಾನಿಸಿ ಊರಿಂದ ಬಹಿಷ್ಕಾರ ಹಾಕ್ಬಿಟ್ರು ಕೊಡು. ಇದೇ ಈ ಅವಮಾನವನ್ನು ತಾಳದೆ ನನ್ನ ತಂದೆ ಆತ್ಮಹತ್ಯೆ ಮಾಡಿಕೊಂಡು
ಅನ್ಯಾಯ ಏನು ಅಂತ ನನಗೆ ಗೊತ್ತಾಯ್ತು ಸೂರಜ್. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಆ ಚಕ್ರವರ್ತಿ ಈ ಸಮಾಜದಲ್ಲಿ ಬೆಳೆದಿರೋ ದೊಡ್ಡ ಆಲದ ಮರ. ದುಡ್ಡು ಸಮೇತ ಕಿತ್ತಾಕ್ಬೇಕು ಅಂದ್ರೆ ಬಲವಾದ ಕೊಡ್ಲಿ ಅವಶ್ಯಕತೆ ಇದೆ. ನಾವು ಎಷ್ಟೇ ಚಿಕ್ಕದಾಗಿದ್ರು ಅದನ್ನು ಹೊಡೆಯೋದಕ್ಕೆ ನಮ್ಮ ಹತ್ರ ಕೋಲ್ ಬಲವಾಗಿರ್ಬೇಕು. ಎಲ್ಲದಕ್ಕೂ ಟೈಮ್ ಬಂದೇ ಬರುತ್ತೆ. ದೇವರು ಅನ್ನೋನು ಸಮಯ ಕೊಡ್ತಾನೆ. ಶಾಸ್ತಿ ಮಾಡುವಂತ ಟೈಮ್ ಇಂದಲ್ಲ ನಾಳೆ ದೇವರು ಕೊಡ್ತಾನೆ. ಧೈರ್ಯವಾಗಿ ನಿಂದು ಫೈನಲ್ ಇಯರ್. ಬೇಜಾರು ಮಾಡ್ಕೊಂಡು ರೋಡಲ್ಲಿ ಅಲೀತಾ ಇದ್ರೆ ನಿನ್ನ ಭವಿಷ್ಯ ಹಾಳಾಗುತ್ತೆ. ಯಾವತ್ತು ಮನುಷ್ಯನ ಛಲ ಅನ್ನೋದು ಎಲ್ಲಿ ಇರುತ್ತೋ ಅಲ್ಲಿವರೆಗೂ ದೇವರು ಫಲ ಕೊಡ್ತಾನೆ. ನೀನೇನು ಚಿಂತೆ ಮಾಡ್ಬೇಡ. ಬೇಡ ನೋಡು, ಈಗಾಗಲೇ ನೀನು ಮಾಡಿರುವ ಉಪಕಾರವನ್ನೇ ನಾ ಅದೆಷ್ಟೇ ಜನ್ಮ ಎತ್ತು ಬಂದರೂ ಕೂಡ ತೀರಿಸಲಾಗದಷ್ಟು ಭಾರ ನನ್ನ ಮೇಲಿದೆ. ನೋಡು, ಮತ್ತೆ ನಾನು ನಿನಗೆ ಭಾರವಾಗಿ ಉಳಿಯಲಾರೆ. ಎಲ್ಲೋ ಒಂದು ಕಡೆ ಹೋಗಿ ಯಾವುದೋ ಒಂದು ಸಣ್ಣ ಕೆಲಸಗಳನ್ನು ಮಾಡಿಕೊಂಡು ನನ್ನ ಜೀವನವನ್ನು ನಾನು ಕಾಲೇಜ್ ಟೈಮಲ್ಲಿ ಎಕ್ಸಾಮಲ್ಲಿ, ಸ್ಪೋರ್ಟ್ಸಲ್ಲಿ, ಡ್ರಾಮಾದಲ್ಲಿ, ಪ್ರೋಗ್ರಾಮಲ್ಲಿ ನನಗೆ ಎಷ್ಟು ಸಲ ಹೆಲ್ಪ್ ಮಾಡಿಲ್ಲ. ಇವತ್ತು ಹೆಲ್ಪ್ ಮಾಡಿರೋದ್ರಿಂದನೇ ನಾನು ಚೆನ್ನಾಗಿ ಹೋಗಿ ಚೆನ್ನಾಗಿ ಹೆಸರು ಮಾಡ್ತಾ ಇದ್ದೀನಿ. ಇವಾಗ ನಾನು ಚಿಕ್ಕ ಹೆಲ್ಪ್ ಮಾಡಿರೋಕ್ಕಾಗಲ್ವೇನೋ ನನ್ನಿಂದ. ನೋಡು, ನೀನು ಕಂಪ್ಲೀಟ್ ಮಾಡಬೇಕು ಎಜುಕೇಷನ್.